ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಈ ರೀತಿ ಕೊಟ್ಟಿದ್ದೆ, ಇವರೇ ಯಾಕೆ ಮಹಾನ್ ಆಗಿರಬಾರ್ದು ಅಂತ ಫೇಸ್ಬುಕ್ ಅಲ್ಲಿ ಅಕೌಂಟ್ ಅಲ್ಲಿ ಹಾಕೊಂಡಿದ್ರು. ಅವರು 29ನೇ ತಾರೀಕು ಅವರ ಮೇಲೆ ಒಂದು ಕೇಸ್ ಹಾಕಿದಾಗ ಅವರು ಒಂದು ಅಫಿಡೇವಿಟ್ ಕೊಡ್ತಾರೆ ಕೋರ್ಟ್ಗೆ. ನಂದಲ್ಲ ಫೇಸ್ಬುಕ್, ಇದು ಯಾರೋ ಹ್ಯಾಕ್ ಮಾಡಿಬಿಟ್ಟಿದ್ದಾರೆ, ಅದರಿಂದ ನನಗೆ ಬೇಲ್ ಕೊಡಿ ಅಂತೇಳಿ ಅವರೇನೆ ಹಾಕ್ತಾರೆ. ಅದು ರಿಜೆಕ್ಟ್ ಕೂಡ 8ನೇ ತಾರೀಕು ರಿಜೆಕ್ಟ್ ಕೂಡ ಆಗ್ತದೆ. ಬಹುಶಃ ಇದರಲ್ಲಿ ಅನ್ನಿಸ್ತದೆ ಅವನು ನವೀನ್ ಗೌಡ ಅಂತಕ್ಕಂಥನು ತಪ್ಪಿಸ್ಕೊಳ್ಳೋಕೆ ಸಲುವಾಗಿ ಈ SITಯ ಒಂದು ಇದನ್ನ ದಿಕ್ ತಪ್ಪಿಸೋಕೆ ಸಲುವಾಗಿ, ಇನ್ವೆಸ್ಟಿಗೇಷನ್ ಅನ್ನ ತಪ್ಪಿಸೋ ಸಲುವಾಗಿ ಈ ರೀತಿಯಾದಂತ ಹೇಳಿಕೆ ಮಾಡಿರ್ಬೋದು ಅಂತ ನನ್ನ ಭಾವನೆ. ಬಹುಶಃ ನನಗೆ ಅನ್ನಿಸ್ತದೆ ಇದರಿಂದ ರಾಜಕೀಯ ಷಡ್ಯಂತ್ರ ಇರಬಹುದು. ಯಾರ್ಯಾರಿದ್ದಾರೆ ಏನು ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲ. ನಾನು ಬೇರೆ ಇರ್ತಾರ ಅವ್ರ ಮೇಲೆ ಹೇಳೋದು ಇವ್ರ ಮೇಲೆ ಹೇಳೋದು ನನಗೆ ಅಭ್ಯಾಸ ಇಲ್ಲ. ಅನ್ಲೆಸ್ ನನಗೆ ಫುಲ್ಲು ಕರೆಕ್ಟಾಗಿ ಗೊತ್ತಾಗೋವರೆಗೆ ನಾನು ಯಾರ ಹಿಂದೆ ಇದ್ದಾರೆ ಅನ್ನೋದನ್ನ ಹೇಳಕ್ಕೆ ನಾನು ಇಚ್ಛೆ ಪಡಲ್ಲ. ಬಟ್ ಅವ್ನು ಯಾರು ಏನು ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲ. SITಗೆ ಮೊದಲು ಅವನು ನನ್ನ ಮೇಲೆ ಈಗಾಗಲೇ ಇದು ಕೂಡ ಫೇಕ್, ಇದು ಹ್ಯಾಕ್ ಮಾಡಿದ್ದಾರೆ, ನಂದಲ್ಲ ಅಂತಕ್ಕಂಥದ್ದು ನಿನ್ನೆಯಿಂದನೂ ಕೂಡ ಅದು ಹ್ಯಾಕ್ ಆಗಿದೆ, ಸಿಗ್ತಾ ಇಲ್ಲ. ಬಹುಶಃ ಈಗ ನನಗೆ ಯಾವುದೇ ಕಾರಣದಿಂದ ಅವ್ನು ನನ್ನ ಭೇಟಿನೂ ಆಗಿಲ್ಲ, ನನಗೆ ಕೊಟ್ಟೂ ಇಲ್ಲ, ನನಗೆ ಸಂಬಂಧನೇ ಇಲ್ಲ, ನನಗೆ ವಿಚಾರನೇ ಇಲ್ಲ, ನನಗೆ ಗೊತ್ತೇ ಇಲ್ಲ, ಅವ್ನು ಪರಿಚಯನೇ ಇಲ್ಲ ನನಗೆ. ನಾನು ಮದುವೆಗೆ ನನ್ನ ಕ್ಷೇತ್ರದಲ್ಲಿ ಹೋಗಿರೋದು ನಿಜ, ಬಟ್ ಅವ್ನು ನನಗೆ ಭೇಟಿ ಆಗಿರ್ತಕ್ಕಂಥದ್ದಾಗ್ಲಿ ಮಾಡಿರ್ತಕ್ಕಂಥದ್ದಾಗ್ಲಿ ಅದು ಸುಳ್ಳು. ನನಗೂ ಅವನಿಗೂ ಭೇಟಿನೇ ಆಗಿಲ್ಲ. ಅದನ್ನ ನೀವು ಅವ್ರನ್ನೇ ಕೇಳಬೇಕು, ಅದನ್ನ ಅವ್ರನ್ನೇ ಕೇಳೋದು ಸೂಕ್ತ. ನನ್ನನ್ನು ಯಾಕೆ ಟಾರ್ಗೆಟ್ ಮಾಡಿದ್ದಾರೆ ಅನ್ನೋದಕ್ಕೆ ಕಂಪ್ಲೇಂಟ್ ಕೊಟ್ಟಿರೋದು. ಈಗ ಐ ವಾಂಟ್ ದ ಟ್ರೂತ್ ಹ್ಯಾಸ್ ಟು ಕಮ್ ಔಟ್. ಈಗ ನಾನು ಇದರಲ್ಲಿ ನಾನು ಇವತ್ತು ಕಂಪ್ಲೇಂಟೇ ಕೊಡದೇ ಇದ್ದಿದ್ರೆ ಕರ್ನಾಟಕದ ಜನತೆ ಏನ್ ತಿಳ್ಕೊಳ್ಳೋರು ಅಂದ್ರೆ ಇವರು ಏನೋ ಶಾಮೀಲಾಗಿದ್ದಾರೆ ಅಂತಕ್ಕಂಥದ್ದು. ನನಗೆ ಅನ್ನಿಸ್ತದೆ ಇವತ್ತು ನಾನು ದೇವೇಗೌಡರು ಪಕ್ಷದಿಂದ ಚುನಾವಣೆಯಲ್ಲಿ ಗೆದ್ದಿದ್ದೀನಿ. ನನಗೆ ಕೊನೆಯ ಒಂದು ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಅವಕಾಶವನ್ನ ದೇವೇಗೌಡರು ಕರೆದು ಟಿಕೆಟ್ ಕೊಟ್ಟಿದ್ದಾರೆ. ನನ್ನನ್ನ ಅವರ ಕುಟುಂಬದಿಂದ ದೂರ ಮಾಡಬೇಕು, ಡಿಸ್ಟರ್ಬ್ ಮಾಡಬೇಕು ಅಂತಕ್ಕಂಥದ್ದು ಉದ್ದೇಶ ಇದೆ ಅಂತಕ್ಕಂಥದ್ದು. 21ನೇ ತಾರೀಕು ಕೊಟ್ಟಿದ್ದೀನಿ ಅಂದವರು 29ನೇ ತಾರೀಕು ಕೋರ್ಟಿಗೆ ಕೊಟ್ಟಾಗ ಅಫಿಡೇವಿಟ್ ಅಲ್ಲಿ ಇದನ್ನ ಯಾಕೆ ಮೆನ್ಷನ್ ಮಾಡಿಲ್ಲ? ನನ್ನ ಫೇಕ್ ಅಕೌಂಟ್ ಅಂತ ಯಾಕೆ ಹೇಳ್ತಾರೆ? ಈಗ ಯಾಕೆ ಅದನ್ನ ಹೇಳ್ತಾರೆ? ಫೇಸ್ಬುಕ್ ಅಕೌಂಟ್ ಫೇಕ್ ಇದೆ ಅಂತಂದ್ಮೇಲೆ ನೋ ಫೇಸ್ಬುಕ್ ಅಕೌಂಟ್ ಅಂದ್ರೆ ಫೇಸ್ಬುಕ್ ಅಲ್ಲಿ ಹಾಕೊಂಡಿರೋದು ಇದು ಅವರು. ನೋ ಹೊಸ ಅಕೌಂಟ್ ಅಲ್ಲ. ಈಗ ಅದು ನಿನ್ನೆಯಿಂದ ಬ್ಲಾಕ್ ಆಗಿದೆ. ಯಾಕೆ ಬ್ಲಾಕ್ ಮಾಡಬೇಕು? ಇಫ್ ಈಸ್ ಕರೆಕ್ಟ್ ವುಡ್ ಹ್ಯಾವ್ ಕಂಟಿನ್ಯೂಡ್ ದಟ್. ಸೊ ಅದರಿಂದ ಇಲ್ಲಿ ಏನು ಅಂದ್ರೆ ಈ ಒಂದು ಇದನ್ನ ದಿಕ್ ತಪ್ಪಿಸಕ್ಕಂತ ಒಂದು ವಾತಾವರಣ ಸೃಷ್ಟಿ ಮಾಡಬೇಕು ಅಂತಿದ್ದಾರೆ. ಬಹುಶಃ ನಾನು ಈಗಾಗಲೇ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅವ್ರು ಕೂಡಲೇ ಬಂಧಿಸಿ ನಿಜವಾಗಿ ಏನು ಅನ್ನೋದನ್ನ ತನಿಖೆ ಮುಖಾಂತರವಾಗಿ ರಾಜ್ಯದ ಜನತೆಗೆ ಸಿಗಬೇಕು ಅಂತಕ್ಕಂಥದ್ದು, ನಾನು ಇದರಲ್ಲಿ ಪಾಲ್ದಾರಲ್ಲ ಅಂತಕ್ಕಂಥದ್ದು ಸಾಬೀತಾಗಬೇಕು ಅಂತದ್ದೇ ಕಂಪ್ಲೇಂಟ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.